ಎಲ್ಲರಿಗೂ ನಮಸ್ಕಾರ. MND ಲಾಯರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ಇವತ್ತೊಂದು ಮುಖ್ಯವಾದ ಕಾನೂನಿನ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಬಂದಿದ್ದೇನೆ. ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕಿಂತ ಮೊದಲು ಇದುವರೆಗೂ ಸಹ ನನ್ನ ಚಾನಲನ್ನು ಯಾರಾದರೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಡಿ. ಅದೇ ರೀತಿಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಗೆ ಇಷ್ಟವಾದಂಥ ಸಂದರ್ಭದಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತೊಂದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಪ್ರಚಲಿತದಲ್ಲಿರ್ತಕ್ಕಂತಹ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣ. ಈ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಯಶಸ್ಸನ್ನ ಗಳಿಸೋದಿಕ್ಕೆ 100% ಯಶಸ್ಸನ್ನ ಗಳಿಸೋದಿಕ್ಕೆ ಏನನ್ನ ಮಾಡಬೇಕು, ಹೇಗೆ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನ ಅತಿ ಸರಳವಾಗಿ ತಮಗೆ ಅತಿ ಹತ್ತಿರದಲ್ಲಿ ಅರ್ಥವಾಗೋ ರೀತಿಯಲ್ಲಿ ಇವತ್ತು ಹೇಳಬೇಕು ಅಂತೇಳಿ ಬಂದಿದ್ದಾರೆ. ಸ್ನೇಹಿತರೆ, ನೀವು ಮುಖ್ಯವಾಗಿ ತಿಳ್ಕೊಂಡಿರಿ, ಚೆಕ್ ಬೌನ್ಸ್ ಪ್ರಕರಣ ದಾಖಲಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬನ ಫಿರ್ಯಾದುದಾರ ಅಂತೇಳಿ ಕರೀತೇವೆ, ಇನ್ನೊಬ್ಬನನ್ನ ಆರೋಪಿ ಅಂತೇಳಿ ಕರೀತೇವೆ. ಯಾರು ತನ್ನ ಒಂದು ಖಾತೆಯಲ್ಲಿ ಹಣವಿಲ್ಲದೆ ಇದ್ದರೂ ಸಹ ಚೆಕ್ ಅನ್ನ ನೀಡಿದ್ದಾನೋ ಅವನನ್ನು ಆರೋಪಿ ಎಂಬುದಾಗಿ ಕರೀತೇವೆ. ಆ ಚೆಕ್ ಅನ್ನ ಇಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಫಿರ್ಯಾದುದಾರ ಎಂಬುದಾಗಿ ಕರೀತೇವೆ ಅಥವಾ ದೂರುದಾರ ಎಂಬುದಾಗಿ ಕರೀಬಹುದು. ಸ್ನೇಹಿತರೆ, ಇನ್ನು ಮುಂದೆ ನಾನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಫಿರ್ಯಾದುದಾರ ಮತ್ತೆ ಆರೋಪಿ ಎಂಬತಕ್ಕಂಥ ಪದಗಳನ್ನು ಬಳಸ್ತೇನೆ. ಆ ಪದಗಳಿಗೆ ಈಗ ವಿವರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಸ್ನೇಹಿತರೆ, ಮೊದಲನೇದಾಗಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಯಶಸ್ಸನ್ನ ಗಳಿಸಬೇಕು ಅಂತಂದ್ರೆ ಏನನ್ನ ಮಾಡಬೇಕು ಅಂತಂದ್ರೆ ಫಿರ್ಯಾದುದಾರನ ಕೆಲಸ ಇದು. ಮೊದಲನೇದಾಗಿ ನಾನು ಹೇಳೋದು, ನಂತರ ಆರೋಪಿಯ ಬಗ್ಗೆ ಮಾತಾಡ್ತೀನಿ. ಫಿರ್ಯಾದುದಾರ ಮೊದಲನೇದಾಗಿ ಸಾಬೀತು ಮಾಡಬೇಕಾಗಿರತಕ್ಕಂಥ ಅಂಶ ಯಾವುದು ಅಂತಂದ್ರೆ ಫಿರ್ಯಾದುದಾರ ಮತ್ತು ಆರೋಪಿಯ ನಡುವೆ ಒಂದು ಹಣಕಾಸಿನ ವ್ಯವಹಾರ ಅಥವಾ ಆರ್ಥಿಕ ವ್ಯವಹಾರ ನಡೆದಿತ್ತು ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸಬೇಕು. ಚೆಕ್ ಬೌನ್ಸ್ ಪ್ರಕರಣ ಹುಟ್ಟಿಕೊಂಡಿರತಕ್ಕಂಥದ್ದು ಇಬ್ಬರ ನಡುವೆ, ಫಿರ್ಯಾದುದಾರ ಮತ್ತೆ ಆರೋಪಿಯ ನಡುವೆ, ಅವರಿಬ್ಬರ ನಡುವೆ ಒಂದು ಹಣಕಾಸಿನ ವ್ಯವಹಾರ ನಡೆದಿತ್ತು. ಅದನ್ನು ಸಾಬೀತುಪಡಿಸತಕ್ಕಂಥ ಜವಾಬ್ದಾರಿ ಫಿರ್ಯಾದುದಾರನ ಮೇಲಿರುತ್ತೆ. ಅದೇ ರೀತಿಯಲ್ಲಿ ಫಿರ್ಯಾದುದಾರನಿಂದ ಈ ಒಂದು ಆರೋಪಿ ಸಾಲವಾಗಿ ಸರಕುಗಳನ್ನು, ಸೇವೆಗಳನ್ನು ಅಥವಾ ಹಣವನ್ನು ಸಾಲವಾಗಿ ಪಡೆದಿರಬೇಕು. ಸ್ನೇಹಿತರೆ, ಎರಡನೇ ಅಂಶವನ್ನು ಹೇಳ್ತಾ ಇದ್ದೇನೆ, ಸಾಬೀತು ಮಾಡಬೇಕಾಗಿರೋದು. ಮೊದಲನೇದು, ಇಬ್ಬರ ನಡುವಿನ ಹಣಕಾಸಿನ ವ್ಯವಹಾರ ಇತ್ತು. ಆ ಹಣಕಾಸಿನ ವ್ಯವಹಾರದ ಭಾಗವಾಗಿ ಆರೋಪಿ ಫಿರ್ಯಾದುದಾರನಿಂದ ಸಾಲವಾಗಿ ಸರಕುಗಳನ್ನು, ಸೇವೆಗಳನ್ನು ಅಥವಾ ಹಣವನ್ನ ಸಾಲವಾಗಿ ಪಡೆದಿದ್ದ ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸತಕ್ಕಂಥ ಜವಾಬ್ದಾರಿ ಫಿರ್ಯಾದುದಾರನ ಮೇಲಿರುತ್ತೆ. ಅದೇ ರೀತಿಯಲ್ಲಿ ಮೂರನೇ ಅಂಶ ಏನಪ್ಪಾ ಅಂತಂದ್ರೆ ಫಿರ್ಯಾದುದಾರನಿಗೆ ಆರೋಪಿ ಆ ಒಂದು ಸಾಲದ ತೀರುವಳಿಗಾಗಿ ತನ್ನ ಖಾತೆಯಿಂದ ಒಂದು ಚೆಕ್ ಅನ್ನು ನೀಡಿದ್ದ ಎಂಬತಕ್ಕಂಥ ಅಂಶವನ್ನು ಸಾಬೀತುಪಡಿಸಬೇಕು. ಸ್ನೇಹಿತರೆ, ಈಗ ಚೆನ್ನಾಗಿ ಅರ್ಥ ಮಾಡಿಕೊಡಿ. ಇಬ್ಬರ ನಡುವೆ ಹಣಕಾಸಿನ ವ್ಯವಹಾರ ನಡೆದಿತ್ತು. ಸಾಲವಾಗಿ ಆರೋಪಿ ಫಿರ್ಯಾದುದಾರನಿಂದ ಸರಕುಗಳನ್ನು, ಸೇವೆಗಳನ್ನು ಅಥವಾ ಹಣವನ್ನು ಸಾಲವಾಗಿ ಪಡ್ಕೊಂಡಿದ್ದ. ಆ ಸಾಲದ ತೀರುವಳಿಗಾಗಿ ತನ್ನ ಖಾತೆಯ ಒಂದು ಚೆಕ್ ಅನ್ನು ನೀಡಿದ್ದ. ಈ ಮೂರೂ ಅಂಶಗಳನ್ನು ಬಹಳ ಕರಾರುವಕ್ಕಾಗಿ, ನಿಖರವಾಗಿ, ದಾಖಲೆಗಳ ಸಮೇತವಾಗಿ ಫಿರ್ಯಾದುದಾರ ಈ ಅಂಶಗಳನ್ನು ಸಾಬೀತು ಮಾಡಬೇಕು. ಸಾಬೀತು ಮಾಡಿದ ಪಕ್ಷದಲ್ಲಿ ಮಾತ್ರ ಅವನು 100% ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಅದೇ ರೀತಿಯಲ್ಲಿ ಆರೋಪಿ ಏನನ್ನ ಮಾಡಬೇಕು? ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ನಡೆದಿರಲಿಲ್ಲ. ನಾನು ಫಿರ್ಯಾದುದಾರನಿಂದ ಯಾವುದೇ ಸರಕುಗಳನ್ನಾಗಲಿ, ಸೇವೆಗಳನ್ನಾಗಲಿ ಹಣವನ್ನು ಪಡೆದಿಲ್ಲ. ಅದೇ ರೀತಿಯಲ್ಲಿ ನಾನು ಫಿರ್ಯಾದುದಾರನಿಗೆ ನನ್ನ ಖಾತೆಯ ಚೆಕ್ ಅನ್ನು ನೀಡಿಯೇ ಇಲ್ಲ ಎಂಬತಕ್ಕಂಥದ್ದನ್ನು ಸಾಬೀತು ಮಾಡಿದ ಸಂದರ್ಭದಲ್ಲಿ ಆರೋಪಿ ಯಶಸ್ಸನ್ನು ಗಳಿಸ್ತಾನೆ ಈ ಒಂದು ಪ್ರಕರಣದಲ್ಲಿ. ಸ್ನೇಹಿತರೆ, ನಿಮಗೆ ಅರ್ಥವಾಗಿದೆ ಎಂಬುದಾಗಿ ನಾನು ತಿಳ್ಕೊಳ್ತೇನೆ. ಈ ಮೂರೂ ಅಂಶಗಳನ್ನು ಸಾಬೀತು ಮಾಡಬೇಕು. ನಂತರ ನಾಲ್ಕನೆಯ ಅಂಶಕ್ಕೆ ಬರೋಣ. ನಾಲ್ಕನೆಯ ಅಂಶವನ್ನು ನಾವು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ತಾವು ಏನಂತಂದ್ರೆ ಫಿರ್ಯಾದುದಾರ ಇದನ್ನು ಸಾಬೀತು ಮಾಡಬೇಕು. ಏನನ್ನ ಸಾಬೀತು ಮಾಡಬೇಕು ಅಂದ್ರೆ ನನಗೆ ಸಾಲವಾಗಿ ಅವನಿಗೆ ಆ ಹಣವನ್ನ ಕೊಡ್ತಕ್ಕಂಥ ಶಕ್ತಿ ಇದೆ ಎಂಬತಕ್ಕಂಥದನ್ನ ಸಾಬೀತು ಮಾಡಬೇಕು. ಹೇಗೆ ಸಾಬೀತು ಮಾಡೋದು? ಆರೋಪಿಗೆ 2 ಲಕ್ಷ ರೂಪಾಯಿ ಹಣವನ್ನು ನಾನು ಕೊಟ್ಟಿದ್ದೇನೆ. ಆ ಹಣವನ್ನು 2 ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥ ಶಕ್ತಿ ಇದೆ ನನಗೆ. ನಾನು ದಾಖಲೆಗಳ ಸಮೇತ ಅದನ್ನು ಸಾಬೀತುಪಡಿಸಬೇಕು. ನಾನು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದೇನೆ, ಅದೇ ರೀತಿಯಲ್ಲಿ GST ಪೇಯರ್ ಆಗಿದ್ದೇನೆ, ವ್ಯವಹಾರಸ್ಥನಾಗಿದ್ದೇನೆ, ನಾನು GST ಕಟ್ತಾ ಇದ್ದೇನೆ.
ಈ ರೀತಿಯಲ್ಲಿ ತನ್ನ ಒಂದು ಆದಾಯದ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕವಾಗಿ ತನಗೆ ಸಾಲವನ್ನು ಕೊಡ್ತಕ್ಕಂಥ ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಫಿರ್ಯಾದುದಾರ ಸಾಬೀತುಪಡಿಸಬೇಕು. ಅದೇ ರೀತಿಯಲ್ಲಿ ಆರೋಪಿ ಆ ಒಬ್ಬ ಫಿರ್ಯಾದುದಾರನಿಗೆ ನನಗೆ ಹಣ ಕೊಡ್ತಕ್ಕಂಥ ಸಾಲವನ್ನು ಕೊಡ್ತಕ್ಕಂಥ ಶಕ್ತಿ ಇಲ್ಲ, ಅವನು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ, GST ಪೇಯರ್ ಅಲ್ಲ, ಅವನ ಖಾತೆಯಲ್ಲಿ ಯಾವತ್ತೂ 2 ಲಕ್ಷ ರೂಪಾಯಿನೇ ಇಲ್ಲ, ನನಗೆ 2 ಲಕ್ಷ ರೂಪಾಯಿನ ಅವನು ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ. ಅವನು ಮಾಡ್ತಾ ಇರ್ತಕ್ಕಂಥದ್ದೆಲ್ಲದೂ ಸಹ ಸುಳ್ಳು, ಅವನು ಹೇಳ್ತಾ ಇರ್ತಕ್ಕಂಥ ನನ್ನ ಮೇಲೆ ಹೊರಿಸಲಾದ ಆರೋಪ ಸುಳ್ಳು ಎಂಬತಕ್ಕಂಥದ್ದನ್ನು ಆರೋಪಿ ಸಾಬೀತುಪಡಿಸಬೇಕು. ಶಕ್ತಿ ಇದೆ ಎಂಬುದಾಗಿ ಸಾಬೀತುಪಡಿಸಿದಂತಹ ಸಂದರ್ಭದಲ್ಲಿ ಫಿರ್ಯಾದುದಾರ ಯಶಸ್ಸನ್ನು ಗಳಿಸ್ತಾನೆ. ಅದೇ ರೀತಿಯಲ್ಲಿ ಆರೋಪಿ ಏನಾದರೂ ಸಹ ಅವನಿಗೆ ಶಕ್ತಿ ಇಲ್ಲ ಎಂಬತಕ್ಕಂಥದನ್ನು ಸಾಬೀತುಪಡಿಸಿದಂತಹ ಸಂದರ್ಭದಲ್ಲಿ ಆರೋಪಿ ಈ ಒಂದು ಪ್ರಕರಣದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಸ್ನೇಹಿತರಿಗೆ 4 ಅಂಶಗಳನ್ನು ಹೇಳಿದ್ದೇನೆ. ಈಗ 5ನೆಯ ಒಂದು ಮುಖ್ಯ ಅಂಶಕ್ಕೆ ಬರೋಣ. ಅದು ಏನಪ್ಪಾ ಅಂತಂದ್ರೆ, ಕೇವಲ ಒಂದು ಸಾಲವನ್ನು ಕೊಡ್ತಕ್ಕಂಥ ಶಕ್ತಿಯ ಜೊತೆಗೆ ಸಾಲವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿ ಆರೋಪಿಗೆ ಇದೆ ಎಂಬತಕ್ಕಂಥದ್ದನ್ನು ಸಹ ಫಿರ್ಯಾದುದಾರ ಸಾಬೀತುಪಡಿಸಬೇಕು. ನಾನು ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಒಂದು ಆರ್ಡಿನರಿ ವ್ಯಕ್ತಿಗಲ್ಲ, ಸಾಮಾನ್ಯ ವ್ಯಕ್ತಿಗಲ್ಲ. ಇನ್ಕಮ್ ಟ್ಯಾಕ್ಸ್ ಅನ್ನು ಸರ್ಕಾರಕ್ಕೆ ಕಟ್ತಾ ಇರ್ತಕ್ಕಂಥ ವ್ಯಕ್ತಿಗೆ 2 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೇನೆ. ಅವನೊಂದು ವ್ಯವಹಾರವನ್ನ ಮಾಡ್ತಾ ಇದ್ದಾನೆ, GST ಕಟ್ತಾ ಇದ್ದಾನೆ, ಅಂತ ವ್ಯಕ್ತಿಗೆ ಸಾಲವನ್ನ ಕೊಟ್ಟಿದ್ದೇನೆ. ನನಗೆ ಕೊಡೋ ಶಕ್ತಿ ಇದೆ, ಅವನಿಗೆ ಇಸ್ಕೊಳ್ಳೋ ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಸಾಬೀತು ಮಾಡತಕ್ಕಂಥ ಜವಾಬ್ದಾರಿ ಇವರ ಮೇಲೆಯೇ ಇರುತ್ತೆ ಸ್ನೇಹಿತರೆ, ಫಿರ್ಯಾದುದಾರನ ಮೇಲೆ. ಆದರೆ ಆರೋಪಿ ಏನನ್ನ ಸಾಬೀತು ಮಾಡಬೇಕು? ನನಗೆ 2 ಲಕ್ಷ ರೂಪಾಯಿಗಳನ್ನ ಸಾಲವಾಗಿ ಪಡಿತಕ್ಕಂಥ ಶಕ್ತಿ ಇಲ್ಲ, ನಾನು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ, GST ಪೇಯರ್ ಅಲ್ಲ, ನಾನೊಂದು ಸಣ್ಣ ಕಿರಾಣಿ ಅಂಗಡಿಯನ್ನು ಇಟ್ಕೊಂಡು ಜೀವನ ನಡೆಸ್ತಾ ಇದ್ದೇನೆ. ಆ ಅಂಗಡಿಯಿಂದ ನನಗೆ ದಿವಸಕ್ಕೆ 200 ರೂಪಾಯಿ ಆದಾಯ ಅಷ್ಟೇ ಬರೋದು. ನನ್ನಂತ ವ್ಯಕ್ತಿಗೆ ಇವನು ಹೇಗೆ 2 ಲಕ್ಷ ಸಾಲವನ್ನು ಕೊಡೋದಿಕ್ಕೆ ಸಾಧ್ಯ? ನನಗೆ ಅವನ ಸಾಲವನ್ನು ತೀರಿಸ್ತಕ್ಕಂಥ ಶಕ್ತಿಯೇ ಇಲ್ಲ ಎಂಬತಕ್ಕಂಥದ್ದನ್ನು ಆರೋಪಿ ಸಾಬೀತು ಮಾಡದಂತ ಒಂದು ಸಂದರ್ಭದಲ್ಲಿ ಆರೋಪಿಗೆ ಗೆಲುವಿನ ಒಂದು ನಿರೀಕ್ಷೆ ಹೆಚ್ಚಾಗುತ್ತೆ. ಸ್ನೇಹಿತರಿಗೆ 3 ಮುಖ್ಯವಾದ 3 ಅಂಶಗಳನ್ನು ನಿಮಗೆ ಹೇಳಿದ್ದೇನೆ. ಅದರ ಜೊತೆಗೆ ಇನ್ನೂ 2 ಅಂಶಗಳನ್ನು ಸೇರಿಸಿ ಹೇಳಿದ್ದೇನೆ. ಸ್ನೇಹಿತರಿಗೆ ನೀವು ತಿಳ್ಕೊಂಡಿರಬಹುದು, ಮುಖ್ಯವಾಗಿ ಸಾಬೀತು ಮಾಡಬೇಕಾಗಿರ್ತಕ್ಕಂಥ ಅಂಶಗಳು ಯಶಸ್ಸನ್ನು 100% ಮಾಡಿಕೊಳ್ಬೇಕು ಅಂತಂದ್ರೆ ಫಿರ್ಯಾದಿ ಆಗಲಿ ಆರೋಪಿ ಆಗಲಿ ಸಾಬೀತು ಮಾಡಬೇಕಾಗಿರ್ತಕ್ಕಂಥ ಅಂಶಗಳು ಇಷ್ಟು. ಅಂದರೆ 1ನೆಯ ಅಂಶ, ಈಗ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, 1ನೆಯ ಅಂಶ, ನಮ್ಮಿಬ್ಬರ ನಡುವಿನಲ್ಲಿ ಹಣಕಾಸಿನ ವ್ಯವಹಾರ ನಡೆದಿತ್ತು ಎಂಬುದಾಗಿ ಫಿರ್ಯಾದುದಾರ, ನಡೆದಿಲ್ಲ ಎಂಬುದಾಗಿ ಆರೋಪಿ. ಅದೇ ರೀತಿಯಲ್ಲಿ ಸಾಲವಾಗಿ ನಾನು ಅವನಿಗೆ ಹಣವನ್ನು ಕೊಟ್ಟಿದ್ದೆ ಎಂಬುದಾಗಿ ಫಿರ್ಯಾದುದಾರ, ನಾನು ಸಾಲವನ್ನು ಅವನ ಪಡೆದಿಲ್ಲ ಎಂಬುದಾಗಿ ಆರೋಪಿ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಆ ಒಂದು ಸಾಲದ ತೀರುವಳಿಗಾಗಿ ನಾನು ಅವನಿಗೆ ಚೆಕ್ ಅನ್ನು ಕೊಟ್ಟಿಲ್ಲ ಅಂತ ಆರೋಪಿ, ಚೆಕ್ ಅನ್ನು ಕೊಟ್ಟಿದ್ದ ಅಂತೇಳಿ ಫಿರ್ಯಾದುದಾರ. ನನಗೆ ಸಾಲವನ್ನು ಕೊಡುವ ಶಕ್ತಿ ಇದೆ ಎಂಬುದಾಗಿ ಫಿರ್ಯಾದುದಾರ, ಅವನಿಗೆ ಶಕ್ತಿ ಇಲ್ಲ ಎಂಬುದಾಗಿ ಆರೋಪಿ. ಅದೇ ರೀತಿಯಲ್ಲಿ ನನ್ನಿಂದ ಸಾಲವನ್ನು ಪಡೆಯೋದಿಕ್ಕೆ ಆರೋಪಿಗೆ ಶಕ್ತಿ ಇದೆ, ಅವನು GST ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದಾನೆ, ಸಮಾಜದಲ್ಲಿ ಬಹಳಷ್ಟು ಗೌರವಾನ್ವಿತವಾದ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಫಿರ್ಯಾದಿ. ನನಗೆ ಆ ಒಂದು ಸಾಲವನ್ನು ಪಡೆಯುವ ಶಕ್ತಿ ಇಲ್ಲ, ನಾನು GST ಅಥವಾ ಇನ್ಕಮ್ ಟ್ಯಾಕ್ಸ್ ಯಾವುದನ್ನು ಸರ್ಕಾರಕ್ಕೆ ಪಾವತಿ ಮಾಡ್ತಿಲ್ಲ, ನಾನೊಬ್ಬ ಅತಿ ಕಡು ಬಡವ ಎಂಬುದಾಗಿ ಆರೋಪಿ. ಸ್ನೇಹಿತರೆ, ಈ ಎಲ್ಲ ಅಂಶಗಳನ್ನು ಯಾರು ಚೆನ್ನಾಗಿ ನ್ಯಾಯಾಲಯದಲ್ಲಿ ಸಾಬೀತು ಮಾಡ್ತಾರೋ ದಾಖಲೆಗಳ ಸಮೇತ, ನ್ಯಾಯಾಲಯದಲ್ಲಿ ಬರೀ ಬಾಯಿ ಮಾತಿಗೆ ಬೆಲೆ ಇಲ್ಲ, ದಾಖಲೆಗಳ ಸಮೇತವಾಗಿ ಇವೆಲ್ಲ ಅಂಶಗಳನ್ನು ಯಾರು ಸಾಬೀತು ಮಾಡ್ತಾನೋ ಅವನು ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಗೆಲುವನ್ನು ಸಾಧಿಸ್ತಾನೆ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಚಾರಗಳು, ನಾನು ಪರ್ಸನಲ್ ಆಗಿ ಹೇಳ್ತಕ್ಕಂಥ ವಿಚಾರಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತಂದ್ರೆ, ನೋಡಿ, ಅಂದ್ರೆ ನೀವು ಚೆಕ್ ಬೌನ್ಸ್ ಪ್ರಕರಣವನ್ನ ದಾಖಲು ಮಾಡಿ, ಆದರೆ ಯಾವ ಸಂದರ್ಭದಲ್ಲಿ ದಾಖಲು ಮಾಡಿ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಆರೋಪಿಯಿಂದ ನನಗೆ ಹಣ ಬರೋದಿಕ್ಕೆ ಸಾಧ್ಯವೇ ಇಲ್ಲ, ಅವನು ನನ್ನ ಹಣವನ್ನ ರೀಪೇಮೆಂಟ್ ಮಾಡೋದೇ ಇಲ್ಲ ಎಂಬತಕ್ಕಂಥ ಒಂದು ಅರಿವು ತಮ್ಮ ಜ್ಞಾನಕ್ಕೆ ಬಂದಾಗ ಮಾತ್ರ ಮಾಡಿ. ಅವನಿಗೆ ಕೊಡೋ ಶಕ್ತಿ ಇದೆ, ಇವತ್ತು ನಾಳೆ ಕೊಡ್ತಾನೆ ಎಂಬತಕ್ಕಂಥ ಭಾವನೆ ಇದ್ದಂಥ ಸಂದರ್ಭದಲ್ಲಿ ಚೆಕ್ ಬೌನ್ಸ್ ಪ್ರಕರಣವನ್ನು ನೀವು ದಾಖಲು ಮಾಡೋದಕ್ಕೆ ಹೋಗಬೇಡಿ. ಇದೊಂದು. ಸ್ನೇಹಿತರೆ, ಅದೇ ರೀತಿಯಲ್ಲಿ ನೀವು ಒಂದು ಪಕ್ಷ ನಗದಾಗಿ ಅವನಿಗೆ ಸಾಲವನ್ನು ಕೊಟ್ಟಿದ್ರೆ 2 ಲಕ್ಷ ರೂಪಾಯಿಗಳು, ಅಂದ್ರೆ ಬ್ಯಾಂಕಿನ ವ್ಯವಹಾರ ಆಗಿಲ್ಲ, ತಮ್ಮ ಖಾತೆಯ ಮೂಲಕ ಕೊಟ್ಟಿಲ್ಲ, ಚೆಕ್ಕಿನ ಮೂಲಕ ಕೊಟ್ಟಿಲ್ಲ, ಅಂತಹ ಒಂದು ಸಂದರ್ಭದಲ್ಲೂ ಸಹ ಈ ಒಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ದಾಖಲು ಮಾಡೋದಕ್ಕೆ ಹೋಗಬೇಡಿ, ಫೇಲ್ಯೂರ್ಸ್ ಜಾಸ್ತಿ ಇದೆ.
ಅದೇ ರೀತಿಯಲ್ಲಿ ಸ್ನೇಹಿತರ ಮುಖ್ಯವಾಗಿ ತಿಳ್ಕೊಳ್ಬೇಕು, ತುರ್ತಾಗಿ ನಿಮಗೆ ಹಣಕಾಸಿನ ಅವಶ್ಯಕತೆ ಇದ್ದಂತ ಒಂದು ಸಂದರ್ಭದಲ್ಲೂ ಚೆಕ್ ಬೌನ್ಸ್ ಪ್ರಕರಣಗಳನ್ನು ದಾಖಲು ಮಾಡಬೇಡಿ. ಯಾಕಂದ್ರೆ ಮಿನಿಮಮ್ 1 ವರ್ಷ, ಮ್ಯಾಕ್ಸಿಮಮ್ 3ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ ಈ ಪ್ರಕರಣ. ಮುಂದಿನ ತಿಂಗಳು ಹಣವನ್ನು ಕೊಡ್ತೀನಿ ಅಂತ ಅವನು ಹೇಳಿರ್ತಾನೆ, ಆಗ ನೀವು ಮುಂದಿನ ತಿಂಗಳ ತನಕ ತಾಳದಲ್ಲೇ ಹೋಗ್ಬಿಟ್ಟು ಚೆಕ್ ಬೌನ್ಸ್ ಪ್ರಕರಣವನ್ನು ದಾಖಲು ಮಾಡಿದ್ರೆ 3 ವರ್ಷ ಆಗುತ್ತೆ. ಮುಂದಿನ ತಿಂಗಳು ಅವನು ಅಲ್ಪ ಸ್ವಲ್ಪವನ್ನು ಕೊಡ್ತಾ ಇದ್ದ, ಇನ್ನೊಂದು 2 ತಿಂಗಳಿಗೆ ತೀರ್ಸೇ ಬಿಡನು ನಿಮ್ಮ ಹಣವನ್ನ. ಕೆಲವೊಂದು ಪ್ರಕರಣಗಳಲ್ಲಿ ಹೀಗೆ ಆಗುತ್ತೆ. ಎಲ್ಲಿಯ ತನಕ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಆರೋಪಿ ಆ ಒಂದು ಕೋರ್ಟಿನಿಂದ ಅಥವಾ ನ್ಯಾಯಾಲಯದಿಂದ ಬಂದಿರತಕ್ಕಂಥ ಸಮನ್ಸನ್ನು ಸ್ವೀಕರಿಸಲ್ವೋ ಅಲ್ಲಿ ತನಕ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನೀವು ಹಣವನ್ನು ಅವನಿಂದ ಪಡೆಯೋದಿಕ್ಕೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ 8 ರಿಂದ 10 ವರ್ಷಗಳು ಹಿಡಿದು ಬಿಟ್ಟಿದ್ದಾವೆ. ಆದ್ರಿಂದ ತಮ್ಮೆಲ್ಲರಿಗೂ ಸಹ ನಾಡಿನ ಜನರಿಗೆ ನಾಡಿನ ಕಾನೂನು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಿಮಗೆಲ್ಲರಿಗೂ ಸಹ ಒಂದು ಕಿವಿ ಮಾತೇನಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ಸಹ ಚೆಕ್ ಬೌನ್ಸ್ ಪ್ರಕರಣವನ್ನ ಪ್ರಾರಂಭ ಎಂಬುದಾಗಿ ಇಟ್ಕೊಳ್ಬೇಡಿ. ಅಂತಿಮವಾಗಿ ಹಣ ಅವನಿಂದ ವಸೂಲು ಆಗೋದೇ ಇಲ್ಲ, ಅವನು ಕೊಡ್ತಕ್ಕಂಥ ವ್ಯಕ್ತಿಯೇ ಅಲ್ಲ ಎಂಬತಕ್ಕಂಥದ್ದು ತಮಗೆ ಮನವರಿಕೆ ಆದಂತ ಸಂದರ್ಭದಲ್ಲಿ ಮಾತ್ರ ಚೆಕ್ ಬೌನ್ಸ್ ಪ್ರಕರಣಗಳನ್ನು ದಾಖಲು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.